ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ತುಂಬ ಪುರಾತನವಾದಂಥ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಆರೋಹಳ್ಳಿಲಿ ಲೊಕೇಟ್ ಆಗಿರುವಂಥದ್ದು. ದೊಡ್ಡ ಗುಡಿ ಅಂತಲೇ ಫೇಮಸ್ಸು. ಇದೊಂಥರ ಶೂಟಿಂಗ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಸುಮಾರು ಸೀರಿಯಲ್ಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ನಾವು ನೋಡ್ದಂಗೆ ರಾಮಾಚಾರಿ, ಸ್ನೇಹದ ಕಡಲಲ್ಲಿ, ಮತ್ತೆ ವಸಂತ, ಈ ಥರ ತುಂಬ ಧಾರಾವಾಹಿಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ತುಂಬಾ ಫೇಮಸ್ ಆಗಿರುವಂಥ ದೇವಾಲಯ ಇದು. ಅಷ್ಟೇ ಅಲ್ಲದೆ ಇಲ್ಲಿ ಒಂದೇ ಪ್ಲೇಸಲ್ಲಿ 56 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಬಹುದು. ಆಲ್ಮೋಸ್ಟ್ ಎಲ್ಲ ದೇವರುಗಳನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ವಿಶೇಷ ಜಾತ್ರಾ ಮಹೋತ್ಸವದ ಟೈಮಲ್ಲಂತೂ ತುಂಬ ಜನ ಬರ್ತಾರೆ. ತುಂಬ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಅಷ್ಟು ಸೂಪರಾಗಿ ಮಾಡ್ತಾರೆ ಮಾತ್ರ. ಇನ್ನಂತೂ ಮಹಾಶಿವರಾತ್ರಿ, ವೈಕುಂಠ ಏಕಾದಶಿ ಆ ಟೈಮಲ್ಲಂತೂ ಹೂವಿನ ಅಲಂಕಾರ ಆಗಿರ್ಬೋದು, ದೇವರಿಗೆ ಅಲಂಕಾರ ಆಗಿರ್ಬೋದು, ಎರಡು ಕಣ್ಣು ಸಾಲದು ನೋಡೋಕ್ಕೆ. ಅಷ್ಟು ಸೂಪರ್ಬಾಗಿ ಮಾಡ್ತಾರೆ. ಅಷ್ಟಲ್ಲದೆ ದೀಪಾವಳಿ ಹಬ್ಬದ ಟೈಮಲ್ಲೂ ಕೂಡ ದೀಪೋತ್ಸವ ಮಾಡ್ತಾರೆ. ಅದಂತೂ ನೋಡೋಕ್ಕೆ ಎಷ್ಟು ಜನ ಸಾಗರನೇ ಬರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಒಟ್ಟಿನಲ್ಲಿ ಆರೋಹಳ್ಳಿಲಿರುವಂಥ ದೇವಸ್ಥಾನದಲ್ಲಿ ದೊಡ್ಡ ಗುಡಿ ಇದು ತುಂಬಾ ಫೇಮಸ್ಸು. ಇಲ್ಲಿ 50 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡೋದಲ್ಲದೇನೆ ಇನ್ನೂ ಒಂದು 12-13 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಂತೆ ಕೆಲಸಗಳು ನಡೀತಿವೆ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಎಲ್ಲ ದೇವರುಗಳನ್ನೂ ಒಂದೇ ಕಡೆ ನೋಡಬೇಕು ಅಂತ ಏನಾದರೂ ಇದ್ದರೆ ಈ ದೇವಸ್ಥಾನ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. 600 ವರ್ಷಗಳ ಇತಿಹಾಸ ಹೊಂದೈತಂತೆ ಈ ದೇವಸ್ಥಾನ. ಈ ದೇವಸ್ಥಾನ ನೋಡಿದ್ರೇ ನೀವು ಹೇಳ್ಬೋದು, ಇಲ್ಲಿನ ಕೆತ್ತನೆ ಆಗಿರ್ಬೋದು, ಅಲ್ಲಿನ ಪಿಕ್ಚರ್ಸ್ ಆಗಿರ್ಬೋದು, ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇದು ತುಂಬ ಪುರಾತನವಾದಿದ್ದು ಅಂತ. ದೇವಸ್ಥಾನ ಸುತ್ತಮುತ್ತ ವಾತಾವರಣ ಅಂತೂ ಪೀಸ್ಫುಲ್ ಆ್ಯಂಡ್ ಕಾಮ್ ಆಗಿದೆ. ಏನೋ ಒಂಥರ ವೈಬ್ರೇಷನ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಲ್ಲಂತೂ ಒಂದೇ ಕಡೆ ಶಿವನ ದರ್ಶನ ಮಾಡೋದಲ್ಲದೆ ಮಹದೇಶ್ವರ, ಬನಶಂಕರಮ್ಮ, ಮಹಾವಿಷ್ಣು, ಮಂಜುನಾಥೇಶ್ವರ, ಪಾತಾಳೇಶ್ವರ, ಸೋಮೇಶ್ವರ, ಕಾಶಿ ವಿಶ್ವನಾಥೇಶ್ವರ, ಶಾರದಾಂಬೆ ಅಂತ ಇನ್ನೂ ತುಂಬ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡೋಕ್ಕೇ ತುಂಬಾ ಖುಷಿಯಾಗುತ್ತೆ ಎಲ್ಲ ದೇವರುಗಳನ್ನೂ ಒಂದೇ ಕಡೆ ಇಟ್ಟಿರೋದ್ರಿಂದ. ಯಾರಿಗಾದ್ರೂ ಅಕಸ್ಮಾತ್ ನೋಡಬೇಕು ಅಂತ ಇದ್ದರೆ ಇದು ಆರೋಹಳ್ಳಿ ಹತ್ರ ಲೊಕೇಟ್ ಆಗಿದೆ. ವಿಸಿಟ್ ಮಾಡಿ. ಥ್ಯಾಂಕ್ ಯು.